ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಶೇಷವಾಗಿರತಕ್ಕಂತಹ ಜುಲೈ ಮೊದಲನೇ ವಾರದಲ್ಲಿ 4ನೇ ತಾರೀಕು 7ನೇ ತಿಂಗಳು 2026ರಂದು ಶುಕ್ರ ಗ್ರಹ ವಿಶೇಷವಾಗಿ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ಶುಕ್ರ ಕೇತುವಿನ ಸಂಯೋಗವಾಗ್ತಾ ಇದೆ. ತಿಂಗಳುಗಳ ನಂತರದಲ್ಲಿ ಶುಕ್ರ ಮತ್ತು ಕೇತುವಿನ ಸಂಯೋಗ ನಡೀತಾ ಇರತಕ್ಕಂಥದ್ದು. ಈ ಸಂಯೋಗದ ಪ್ರಭಾವದಿಂದಾಗಿ 3 ರಾಶಿಗಳವರಿಗೆ ಶುಕ್ರ ಮತ್ತು ಕೇತುವಿನಿಂದ ಪರಮ ಆನಂದವನ್ನ ಹೊಂದಬಹುದು. ಯಾವ್ಯಾವುದು ಆ ರಾಶಿಗಳು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈ ಶುಕ್ರ ಗ್ರಹ ಬಹಳ ದೈತ್ಯ ಗ್ರಹ ಅಂತ ಹೇಳಿದ್ರೆ ಒಂದು ಅಸುರರಿಗೆ ಗುರುವಾಗಿದ್ದಂತಹ ಶುಕ್ರಾಚಾರ್ಯರಿಗೆ ಸಂಬಂಧಪಟ್ಟಂತದ್ದು ಹೌದು. ಅದರಲ್ಲೂ ಈಗ ನವಗ್ರಹಗಳ ರಾಜನಾಗಿರ್ತಕ್ಕಂತಹ ಸೂರ್ಯನ ಮನೆಗೆ 4ನೇ ತಾರೀಕು ಜುಲೈ ಪ್ರವೇಶ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ 1 ತಿಂಗಳ ಕಾಲ ಸರಿಸುಮಾರು 4ನೇ ತಾರೀಕಿನಿಂದ ಹಿಡಿದು 1ನೇ ತಾರೀಕು ಆಗಸ್ಟಿನವರೆಗೂ ಶುಕ್ರನ ಸಂಚಾರವು ಈ ಒಂದು ಸಿಂಹರಾಶಿನಲ್ಲಿ ಇರುತ್ತೆ. ಆ ಸಿಂಹರಾಶಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಿಂಹರಾಶಿಯಲ್ಲೇ ಕೇತು ಇರೋದ್ರಿಂದಾಗಿ ಒಂದಷ್ಟು ಶುಭ ಫಲಗಳನ್ನ ಒಂದಷ್ಟು ರಾಶಿಗಳಿಗೆ ಕೊಡ್ತಾ ಇದ್ದಾವೆ. ಇನ್ನು ಶುಕ್ರನಿಂದ ನಮ್ಗೆ ಏನೇನೆಲ್ಲ ಒಳ್ಳೇದಾಗಬಹುದು ಅಂದ್ರೆ ಹಣ, ಐಶ್ವರ್ಯ, ಆಯುಷ್ಯ, ಆರೋಗ್ಯ, ಸಿರಿವಂತಿಕೆ, ಚಿನ್ನ ಮತ್ತೆ ಒಂದಷ್ಟು ಐಷಾರಾಮಿ ಬದುಕುಗಳಿಗೆಲ್ಲ ಕಾರಣವಾಗಿರ್ತದೆ. ಇನ್ನು ಅದೇ ರೀತಿಯ ಕೇತು ಅಂತ ಹೇಳಿದ್ರೆ ಸಿನಿಮಾ ರಂಗ ಆಗಿರುತ್ತೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಂತಾಗಿದ್ದಿರಬಹುದು, ಈ ಕೋರ್ಟು ಕಚೇರಿಗಳ ವ್ಯಾಜ್ಯಗಳದ್ದಿರಬಹುದು, ಇನ್ನೊಂದಷ್ಟು ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ಋಣಸ್ಥಾನ, ಋಣ ಅಂತ ಹೇಳಿದ್ರೆ ಸಾಲ, ಇವುಗಳದ್ದು, ಮತ್ತೆ ಶತ್ರುವಿನ ಕಾಟಗಳದ್ದು ಮತ್ತು ಶತ್ರು ಕಾಟದ ವಿಮೋಚನೆ ತೋರಿಸ್ತಕ್ಕಂತಹ ಈ 2 ಗ್ರಹಗಳು ಸಹ ಸೇರೋದ್ರಿಂದ, ಸಂಯೋಗವಾಗೋದ್ರಿಂದ, ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದಾಗಿ ಮೊದಲನೇದಾಗಿ ತುಂಬಾ ರಾಜಯೋಗವನ್ನು ಅನುಭವಿಸ್ತಕ್ಕಂತಹ ರಾಶಿ ಯಾವ್ದಪ್ಪ ಅಂತ ಹೇಳಿದ್ರೆ ಮಿಥುನ ರಾಶಿ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 3ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಸಂಯೋಗ ಆಗ್ತಾ ಇರೋದ್ರಿಂದ ಇದು ಮಿಥುನ ರಾಶಿಯವರಿಗೆ ತುಂಬಾ ದೊಡ್ಡ ಮಟ್ಟದ ಸ್ಥೈರ್ಯವನ್ನ ತಂದುಕೊಡತ್ತೆ. ಅದೇ ರೀತಿಯಾಗಿ ಯಾರು ಲಲಿತ ಕಲೆಗಳಲ್ಲಿ ಇದ್ದೀರಿ ಅಂದ್ರೆ ಚಿತ್ರಕಲಾಕಾರರಿದ್ದೀರಿ, ಹಾಡು ಹೇಳುವಂತಹವರು ಇರಬಹುದು, ಸಂಗೀತ ಫೀಲ್ಡ್ ಆಗಿರಬಹುದು, ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹವರಾಗಿರಬಹುದು, ಒಟ್ಟಾರೆಯಾಗಿ ಒಂದಿಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತಹ ಜೀವನವನ್ನ ಯಾರು ಮಾಡ್ತಾ ಇದ್ದೀರೋ ಅವರಿಗೆ ಬಹಳ ದೊಡ್ಡ ಮಟ್ಟದ ಯಶಸ್ಸು, ಬರಹಗಾರರಿಗೆ, ಲೇಖಕರಿಗೆ, ಕವಯತ್ರಿಗಳಿಗೆ, ಲೇಖಕಿಯರಿಗೆ ತುಂಬಾ ದೊಡ್ಡ ಮಟ್ಟದ ಗೌರವ ಸನ್ಮಾನಗಳು ಪ್ರಾಪ್ತಿ ಆಗ್ತಕ್ಕಂತಹ ಒಂದು ಸಂದರ್ಭ ಬರುತ್ತದೆ. ಅಧಿಕಾರ ಪ್ರಾಪ್ತಿ ಉಂಟಾಗ್ತದೆ ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಈ ಅವಧಿನಲ್ಲಿ ಉದ್ಯೋಗಿಗಳಿಗೆ, ಉದ್ಯಮಿಗಳಿಗೆ ತುಂಬಾ ದೊಡ್ಡ ಮಟ್ಟದ ಲಾಭಗಳು ಬರ್ತಕ್ಕಂತಹದ್ದು. ಕಚೇರಿನಲ್ಲಿ ಒಂದಷ್ಟು ಜವಾಬ್ದಾರಿಗಳು ಉದ್ಯೋಗಿಗಳಿಗೆ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಅರ್ಥಾತ್ ಪ್ರಮೋಷನ್ ಸಿಗಬಹುದು, ಇನ್ಕ್ರಿಮೆಂಟ್ ಬರ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಸಮಯ ಶುಕ್ರ ಮತ್ತು ಕೇತುವಿನಿಂದ ಉಂಟಾಗ್ತದೆ. ಇನ್ನು 2ನೇದಾಗಿ ಸಿಂಹರಾಶಿನಲ್ಲಿ ಶುಕ್ರ ಮತ್ತು ಕೇತು ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಪಾಸಿಟಿವ್ ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಲಾಭಗಳು ದ್ವಿಗುಣವಾಗುವ ಸಾಧ್ಯತೆಗಳಿದ್ದಾವೆ ಮತ್ತು ಮನಸ್ಸಿನಲ್ಲಿದ್ದಂತಹ ದೀರ್ಘಕಾಲದ ಗೊಂದಲಗಳಿಗೆ ನಿವಾರಣೆಯೂ ಸಹ ಸಿಗ್ತಕ್ಕಂತಹದ್ದು ಆಗುತ್ತೆ. ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಂತಹವರಿಗೆ, ಟ್ಯುಟೋರಿಯಲ್ ಸೆಂಟರ್ಗಳನ್ನ ನಡೆಸ್ತಾ ಇರುವಂತಹವರಿಗೆ, ಕ್ಯಾಮ್ರಾ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ, ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳ ಮಾರಾಟಗಾರರಿಗೆ, ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಇಂಜಿನಿಯರ್ಸ್ ಗಳಿಗೆ ತುಂಬಾ ಲಾಭದಾಯಕವಾಗಿರ್ತಕ್ಕಂತಹ ಸುಸಂದರ್ಭಗಳು ಇದ್ದಾವೆ. ನಿಮ್ಮ ಸಾಧನೆಗೆ ದೊಡ್ಡ ಮಟ್ಟದ ರಹದಾರಿಗಳು ಸಿಗುತ್ತೆ. ಇನ್ನು ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಶುಭ ರೀತಿಯಾದಂತಹ ಬಡ್ತಿ ಮತ್ತು ವರ್ಗಾವಣೆಯ ಯೋಗ ಫಲ ಇರ್ತಕ್ಕಂತಹದ್ದು ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇನ್ನು ಈ ಶುಕ್ರ ಮತ್ತು ಕೇತುವಿನ ಸಂಯೋಗದಿಂದ ಅತ್ಯಂತ ಶುಭ ಫಲವನ್ನ ಅನುಭವಿಸ್ತಾ ಇರತಕ್ಕಂತಹ ರಾಶಿ ಯಾವ್ದಪ್ಪ ಅಂತ ಹೇಳಿದ್ರೆ ಮುಂದಿನ ರಾಶಿ ಹಾಗೂ ಕೊನೆ ರಾಶಿ ಮೀನ ರಾಶಿ. ಮೀನ ರಾಶಿನಲ್ಲಿ 6ನೇ ಮನೆಯಲ್ಲಿ ಈ ಒಂದು ಸಂಯೋಗ ನಡೀತಾ ಇರತಕ್ಕಂಥದ್ದು. 6ನೇ ಮನೆ ಅಂತ ಹೇಳಿದ್ರೆ ರೋಗಸ್ಥಾನ, ಋಣಸ್ಥಾನ, ಕೋರ್ಟು ಕಚೇರಿ ಸ್ಥಾನ, ಶತ್ರು ಸ್ಥಾನ. ಆರೋಗ್ಯ ವೃದ್ಧಿ ಆಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇದ್ರೆ ಹೋಗುವಂತಹದ್ದು.
ಅದೇ ರೀತಿಯಾಗಿ ನಿಮ್ಮ ಶತ್ರುಗಳು ದಮನವಾಗ್ತಕ್ಕಂತಹದ್ದು, ನಿಮ್ಮ ನಿರ್ಣಯಗಳು ಬಹಳ ಪ್ರಬಲವಾಗ್ತಕ್ಕಂತಹದ್ದು, ನಿಮಗೆ ಅತ್ಯಂತ ದೊಡ್ಡ ಮಟ್ಟದ ಸ್ಥಾನದ ಲಾಭವಾಗುವಂತಹದ್ದು, ಸಾಲಬಾಧೆಗಳು ಕಡಿಮೆ ಆಗ್ತಕ್ಕಂತಹದ್ದು, ಆರ್ಥಿಕವಾಗಿ ಬಹಳ ಚೇತರಿಕೆ ಉಂಟಾಗ್ತಕ್ಕಂಥದ್ದು, ಮನೆ ಮತ್ತು ಕುಟುಂಬದಲ್ಲಿ ಬಹಳ ನೆಮ್ಮದಿಯುತವಾದ ವಾತಾವರಣ ಇರುತ್ತೆ, ಆಸ್ತಿಯ ವಿಚಾರದ ತಗಾದೆಗಳು ತಕರಾರುಗಳು ನಿವಾರಣೆ ಆಗುವಂತಹದ್ದಾಗುತ್ತೆ, ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಸ್ಥಿತಿ ಸುಧಾರಣೆ ಕಾಣುತ್ತೆ, ಈಗಾಗಲೇ ಮಾಡಿದಂತಹ ಹೂಡಿಕೆಗಳಿಂದ ಲಾಭಗಳನ್ನ ನೋಡ್ತೀರಾ, ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿ ಬದಲಾವಣೆಗಳಾಗ್ತಕ್ಕಂತಹದ್ದು, ಉದ್ಯಮಿಗಳಿಗೆ ತುಂಬಾ ದೊಡ್ಡ ಮಟ್ಟದ ದುಪ್ಪಟ್ಟು ಲಾಭಗಳನ್ನ ನಿರೀಕ್ಷೆ ಮಾಡಬಹುದು, ಪಿತ್ರಾರ್ಜಿತ ಆಸ್ತಿಯ ಒಂದು ವಿವಾದಗಳೆಲ್ಲ ಬಗೆಹರಿದು ಅತ್ಯಧಿಕ ಲಾಭವನ್ನ ಪಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಈ ಶುಕ್ರ ಮತ್ತು ಕೇತುವಿನಿಂದ ಇರತಕ್ಕಂಥದ್ದು ಜುಲೈನ ತಿಂಗಳ ಪ್ರಾರಂಭದಲ್ಲೇ ಈ ಒಂದು ಯೋಗ ಫಲ ಇದೆ. ಸೊ ಚೆನ್ನಾಗಿದೆ. ಇನ್ನು ಮೀನ ರಾಶಿ ಮತ್ತು ಸಿಂಹ ರಾಶಿಯವರಿಗೆ ಶನಿ ಕಾಟ ಬೇರೆ ಇರೋದ್ರಿಂದಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡೆಯನ್ನ ಕಡ್ಕೊಳ್ಳೋದಕ್ಕೋಸ್ಕರವಾಗಿಯೇ 12ನೇ ತಾರೀಕು 7ನೇ ತಿಂಗಳು 2026 ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕು ಭಾನುವಾರದ ದಿವಸ ವಿಶೇಷವಾಗಿ ಶನಿ ಮಹಾಯಾಗವನ್ನ ಏರ್ಪಾಟ್ ಮಾಡಲಾಗಿದೆ. ಆ ಶನಿ ಮಹಾಯಾಗದಲ್ಲಿ ಪವಮಾನ ಪೂಜೆ, ಪವಮಾನ ಹೋಮ, ಶನಿ ಶಾಂತಿ ಪೂಜೆ, ಶನಿ ಹೋಮವನ್ನ ವಿಶೇಷವಾಗಿ ಮಾಡಲಾಗಿ ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮವನ್ನ ಮಾಡಲಾಗ್ತದೆ. ಇನ್ನು ವಿಶೇಷವಾಗಿ ವಿಶ್ವದಲ್ಲೇ ಪ್ರಪ್ರಥಮವಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಕ್ಕಂತಹ ಹನುಮ ಸಮೇತ ಇರ್ತಕ್ಕಂತಹ ಶನಿದೇವರ ದೇವಸ್ಥಾನದ ಉದ್ಘಾಟನೆಯ ಜೊತೆಗೆ ಶನಿದೇವರ ಮತ್ತು ಹನುಮದೇವರ ಪ್ರತಿಷ್ಠಾಪನಾ ಕಾರ್ಯವನ್ನ ಮಾಡಲಾಗ್ತಿದೆ. ವಿಶ್ವದಲ್ಲೇ ಪ್ರಪಂಚದಲ್ಲೇ ಈ ರೀತಿಯಾದಂತಹ ವಿಗ್ರಹ ಎಲ್ಲೂ ಇಲ್ಲ. ಒಂದೇ ಕಲ್ಲಿನಲ್ಲಿ ಎರಡನ್ನೂ ಸಹ ಕೆತ್ತನೆ ಮಾಡಲಾಗಿ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಿದೆ. ಬಂದಂತಹ ಭಕ್ತಾದಿಗಳಿಗೆ ಸ್ವತಃ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸಿ ಸ್ವಾಮಿಯನ್ನ ಸ್ಪರ್ಶಿಸಿ ಅಂದ್ರೆ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸೋದಕ್ಕೆ ಅವಕಾಶವಿದೆ. ವಿಶ್ವದ ಪ್ರಪ್ರಥಮ ದೇವಾಲಯ ಹನುಮ ಸಮೇತ ಇರತಕ್ಕಂತಹ ಶನಿ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನ ಮಾಡಿ ನಿಮ್ಮ ಕರ್ಮಗಳನ್ನ ಕಳೆದುಕೊಳ್ಳೋ ಪ್ರಯತ್ನ ಮಾಡಿ ತಾವೆಲ್ಲರೂ ಸಹ ಜುಲೈನ 12ನೇ ತಾರೀಕು ನಡೆಯುವಂತಹ ಶನಿ ಮಹಾಯಾಗಕ್ಕೆ ಬಂದು ಪಾಲ್ಗೊಳ್ಳಿ. ಶನಿ ಶಾಂತಿ ಪೂಜೆಗೆ 800 ರೂಪಾಯಿಗಳು ಶುಲ್ಕವಿರುತ್ತೆ. ಯಾಗದ ನಂತರದಲ್ಲಿ ಶನಿಯ ರಕ್ಷಾ ಕವಚವನ್ನ ಕೊಡ್ತೀವಿ, ಅದನ್ನ ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ ಧರಿಸ್ಕೊಳ್ಬೇಕು ಮತ್ತು ಶನಿಯ ರಕ್ಷೆಯನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಏನಾಗುತ್ತೆ, ವಿಶೇಷವಾಗಿ ಶನಿಯ ಪೀಡನೆಗಳು ಹೋಗುತ್ತೆ. ಶನಿ ಯಾರಿಗೂ ಬಗ್ಗೋದಿಲ್ಲ, ಹನುಮದೇವರಿಗೆ ಮಾತ್ರನೇ ಅವನು ಹೆದರುತ್ತಾನೆ, ಬಗ್ಗುತ್ತಾನೆ. ಹಾಗಾಗಿ ಶನಿಯ ಉಪಾಸನೆಯನ್ನ ನೇರವಾಗಿ ಮಾಡೋ ಹಾಗಿಲ್ಲ, ಹನುಮದೇವರ ಮುಖಾಂತರವಾಗಿ ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಶುಕ್ರ ಮತ್ತು ಕೇತುವಿನ ಸಂಯೋಗ ಜುಲೈ ತಿಂಗಳ 4ನೇ ತಾರೀಕಿನಂದು ಆಗ್ತಾ ಇರೋದ್ರಿಂದಾಗಿ ಯಾವ್ಯಾವ ರೀತಿಯ ಫಲಗಳನ್ನ, ಅದೃಷ್ಟದ ರಾಜಯೋಗಗಳನ್ನ ಅನುಭವಿಸ್ತಕ್ಕಂತಹ ರಾಶಿಗಳ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.